ಇದೆ ಕರ್ನಾಟಕದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು, ಇವಾಗ ರಾಮೇಶ್ವರಂ ಕೇಬಲ್ ಬ್ಲಾಸ್ಟ್ ಆಯಿತು, ಇವಾಗ ಈ ಥರ ಆಗ್ತಾ ಇದೆ. ಎಲ್ಲೋ ಕಾನೂನು ಸುವ್ಯವಸ್ಥೆ ಹಿಡಿತದಲ್ಲಿ ಇಲ್ಲ, ಸರ್ಕಾರ ವಿಫಲ ಆಗ್ತಾ ಇದೆ ಅಂತ ಜನರ ಪ್ರಶ್ನೆ ಇವಾಗ. ಮೈ ಬ್ರದರ್ಸ್ ಅಂತ ಅಂದ್ಮೇಲೆ ನಾನು ಇನ್ನೇನಯ್ಯ ಮಾಡಲಿ? ಬ್ರದರ್ಸ್, ನೀವು ಅವ್ರಿಗೆ ಓಟ್ ಹೊತ್ಕೊಂಡ್ರಿಸಿದ್ದೀರಾ ಅಂದ್ಮೇಲೆ ನಾನೇನು ಮಾಡಲಿ? 2 kg ಅಕ್ಕಿ ಕೊಟ್ಟರು ಸಾಕು, ನಿಮಗೆ ಬೇಳೆ ಕೊಟ್ಟರು ಸಾಕು, 2,000 ಕೊಡ್ತೀನಿ ಅಂದ್ರೆ ಸಾಕು, ಬಸ್ಸಲ್ಲಿ ಫ್ರೀ ಹೋದ್ರೆ ಸಾಕು, ನಿಮ್ಮ ಜೀವನ ಅಷ್ಟಕ್ಕೆ ಸಾಕು. ನಿಮ್ಮ ಮಗ ಸಾಯಲಿ, ಮಗಳು ಸಾಯಲಿ, ಅಪ್ಪ ಸಾಯಲಿ, ಅದು ಅತ್ಯಾಚಾರ ಆಗಲಿ, ಅನಾಚಾರ ಆಗಲಿ, ನಿಮ್ಮ ಮನೆಗೆಲ್ಲ ನುಗ್ಗಿ ಹೊಡಿಲಿ, ಅವ್ರು ಕೊಡೋ 2 kg ಅಕ್ಕಿ, ಬೇಳೆ, ಇದೆಂಥದ್ದು ಬಸ್ ಫ್ರೀ, ಅದೆಂಥದ್ದು ಅವ್ರು ಭಾಷಣ ಮಾಡ್ತಾರೆ, ಕೇಳ್ಬೇಕು ನೀವು. ಯಾವ ಭಾಷಣ? ಇದಕ್ಕೆ ನೀವು ಓಟ್ ಹಾಕ್ಬಿಟ್ಟು ಇವಾಗ ಹೊಡಿತಾವ್ರೆ ನಮಗೆ ಅಂದ್ರೆ ಅದಕ್ಕೆ ನಾವೇನು ಮಾಡೋಣ? ಹೊಡೆಸ್ಕೊಳ್ರಿ, ನುಗ್ಗಿಸ್ಕೊಳ್ರಿ. ಬಾಂಬ್ ಅದೆಂಥದ್ದು ಯಾವ ಕ್ಯಾಪ್ಯಾಗ ಬಾಂಬ್ ಇಟ್ರು, ಇಕ್ಕೊಳ್ಳಿ ಬಿಡ್ರಿ ಬ್ರದರ್ಸು, ನಮ್ಮ ಅಣ್ಣ ತಮ್ಮದಿರು ಅಂದ್ಕೊಳ್ರಿ, ಇಕ್ಕಿಸ್ಕೊಳ್ರಿ. ಕೇಳ್ದಿದ್ಮೇಲೆ ಎಷ್ಟು ಅಂತ ಹೇಳೋಕ್ಕಾಗುತ್ತೆ? ನಿಮ್ಮ ಹಣೆ ಬರೋಕ್ಕೆ ಹೊಣೆ ಯಾರು? ಕೂಗಿ ಬೀದಿಲಿ ನಿಂತ್ಕೊಂಡು ಹೇಳಿದ್ವಿ, ನಮ್ಮ ಮೇಲೆ ಕೇಸ್ ಹಾಕಿದ್ರಿ. ಯಾರು ಹಾಕಿದ್ದು? ನಿಮ್ಮ ಸರ್ಕಾರನೇ. ಅದ್ಯಾವುದು BJP ಇತ್ತಲ್ಲ ಅವಾಗ, ಅವ್ರುಗಳೇ. ಈಗ ಎಗ್ರಲ್ಲಾಡ್ತೀರ, ಅಯ್ಯೋ ಬರಲಿಲ್ಲ, ಸ್ವಾಮಿಗಳು ಬರಲಿಲ್ಲ, ಇವರು ಬರಲಿಲ್ಲ, ಅವ್ರು ಬರಲಿಲ್ಲ, ಮುತ್ತಲ್ಲಿಗೆ ಬರಲಿಲ್ಲ, ಸುಮ್ಮನೆ ಕೂತ್ಕೊಂಡು ನಾವು ಭಜನೆ ಮಾಡೋಕ್ಕಿದ್ದೀವಿ. ಮರೆ ಹೇಳೋಷ್ಟು ಹೇಳ್ಬೋದು ಅಷ್ಟೇ, ಬುದ್ಧಿನ ದಿನ ಹೇಳೋಕ್ಕಾಗಲ್ಲ. ಸಾಯ್ದು ನಿಮ್ಮ ಮನೆ ಪಡು. ಹನುಮಾನ್ ಚಾಲೀಸ್ ಹಾಕಿದ್ದಕ್ಕೆ ಹೊಡೆದಾನೆ, ನಾಳೆ ಬೆಳಗ್ಗೆ ರಾಮ ಭಜನೆ ಹಾಕೋದು ಹೊಡಿತಾನೆ, ನೀವು ಅದೇ ತಿನ್ನಿರಿ. ಕರ್ನಾಟಕದ ನಿಮ್ಮ ನಾಳೆ ಬರೋನೇ ಅಷ್ಟು, 2 kg ಅಕ್ಕಿ ಅಷ್ಟೇ. ನಿಮ್ಮ ಯೋಗ್ಯತೆ ಎಷ್ಟು? 2 kg ಅಕ್ಕಿ ಅಷ್ಟಕ್ಕಿರೋರು ನೀವು. ನಿಮ್ಮನ್ನೇನು ನಾವು ಉದ್ಧಾರ ಮಾಡೋಕ್ಕೆ ಯಾವನ ಕೈ ದೇವರೇ ಬಂದರೂ ಆಗಲ್ಲ, ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ಅಲ್ಲ, ಇವತ್ತು ಭಾರತದಲ್ಲಿ ಹನುಮಾನ್ ಚಾಲೀಸ ಹಾಡೋದಕ್ಕೆ ಇಷ್ಟೊಂದು ಭಯ ಇದೆ ಅಂದರೆ ಇನ್ನು ಹೋಗ್ತಾ ಭಾರತದ ಕತೆ ಏನಾಗ್ಬೋದು ಅಂತಂದ್ರೆ ಇವತ್ತು ಆಗ್ತಿರೋದೇ ಆಗೋದು. ಅವರು ರೋಡಲ್ಲಿ ಕೂತ್ಕೊಂಡು ನಮಾಜ್ ಮಾಡಿದ್ರೆ ಕೇಳೋರಿಲ್ಲ ನೀವು. ಅವರು ಮೈಕ್ ಹಾಕ್ಕೊಂಡು ನಾನು ಬೆಳಗ್ಗೆ ಅದು ಆಂದೋಲನನೇ ಶುರು ಮಾಡಿದ್ದೆ, ಬೆಳಗ್ಗೆ 5 ಗಂಟೆಗೆ ಎದ್ದು. ಏನಾಯಿತು? ಈಗ ಎಲ್ಲರೂ ಓಕೆ ಅಂತಾರೆ ಅವ್ರ ಪಾಡ್ಗವ್ರು. ಹೌದಲ್ಲ? ನೀವು ಕಾನೂನು ಸುವ್ಯವಸ್ಥೆ ಅಂತ ಹೇಳಿ ನೀವು ಕಾನೂನನ್ನ ಒಬ್ಬೊಬ್ರಿಗೊಂದು ಮಾಡಿದಾಗಲೇ ಅದು ಕಿತಾಪತಿ ಜಗಳ ಆಗೋದು. ಕಾನೂನು ಎಲ್ರಿಗೂ ಒಂದೇ ಅನ್ನುವಂಥದ್ದು ಬರೋವರೆಗೂ ಇದೆಲ್ಲ ನಿಮ್ಮ ಯೋಗ್ಯತೆಗಳು ಯಾವ ಮಟ್ಟಕ್ಕೆ ಐತೆ ಅಂತಂದರೆ, ಅದು ನೀವು ಸೀಟ್ಗಾಗಿರೋರು, ನೀವೇನು ದೇಶಕ್ಕಾಗಿರೋರಲ್ಲ, ನೀವು ಧರ್ಮಕ್ಕಾಗಿರೋರಲ್ಲ. ಯಾರು ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಏನು ಬೇಕು ಅಂದರೆ ಓಡ್ಬೇಕು, ನೀವು ಸೀಟ್ ಬೇಕು, ನೀವು ಸೀಟಲ್ಲಿ ಯಾವಾಗಲೂ ಇರಬೇಕು. ಅದಕ್ಕೆ ನೀವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀರಿ. ನಿಮಗೆ ಕಟ್ಕೊಂಡು ಭಾಷಣ ಮಾಡ್ಕೊಂಡು ನಾವು ತಿರುಗಿದ್ರೆ ಅದ್ರ ಹಿಂಸೆ ಯಾರಿಗೆ? ನಮಗೆ. ಕೇಸ್ ಯಾರಿಗೆ? ನಮಗೆ. ಮತ್ತು ಆನಂದವಾಗಿರೋರು ನೀವು.